ಆರೋಗ್ಯದ ಸರಿ ನೀವು ಗೊತ್ತಿಲ್ಲ ಇಲ್ಲ ಗಂಡು ಮಕ್ಕಳಲ್ಲ ಮಗ ಹೆಂಗಿದ್ದಾನೆ ಅಲ್ಲೇ ಇದ್ದಾನ. ನಮಸ್ಕಾರ. ಹೇಗಿದ್ಯಾ? ಆ ಕಡೆ ತಿಳಿ ಕಳಿ ಹೋಗಿ ಪಾಪ ಅವ್ರ ಫೋಟೋ ತಕ್ಕಂಥದ್ದು ನೀವು ಹೌದಾ? 1000 ಫೋಟೋಗಳು அப்புறம் அந்த படம் டேக் ஆஃபே ஆகுது. நல்லா டைட்டில் ಅಭಿನಯದ ಮುಖೇನ ಆದರ್ಶಗಳನ್ನ ನಮ್ಮೊಳಗೆ ಬಿತ್ತಿದಂಥ ಅನರ್ಘ್ಯ ರತ್ನ ಅಭಿನಯ ಸರಸ್ವತಿ ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾ ಮಾಡಿ ಒಂದು ಜೋರು ಚಪ್ಪಾಳೆ. ಸರೋಜಾ ನಮ್ಮ ಮನಸ್ಸಿನ ಒಂದು ವಿಶಿಷ್ಟವಾದ ಸ್ಥಾನವನ್ನು ಅಂದು ಪಡೆದಿದ್ರು, ಇಂದು ಪಡೆದಿದ್ದಾರೆ, ಮುಂದೆಯೂ ಸದಾ ನೆಲೆಸಿರ್ತಾರೆ. ಬರೀ ಪರದೆಯ ಮೇಲಷ್ಟೇ ಅವರು ಲೇಡಿ ಸೂಪರ್ ಸ್ಟಾರ್ ಅಲ್ಲ, ಪರದೆಯ ಹಿಂದೆಯೂ ಕೂಡ ಒಬ್ಬ ಆದರ್ಶ ತಾಯಿ, ಆದರ್ಶ ಮಗಳು ಅನ್ನೋದನ್ನು ನಾವು ಮರಿಬಾರ್ದು. ಅವರು ನಡೆದಂಥ ಆದರ್ಶ ವ್ಯಕ್ತಿತ್ವವನ್ನು ಜೀವನದಲ್ಲಿ ಮೈಗೂಡಿಸ್ಕೊಳ್ಳುವಂತಾಗಬೇಕು ಅಂತ ಹೇಳ್ತಾ ನೋಡಿ. ಇವತ್ತು ಡಾಕ್ಟರ್ ಪದ್ಮಭೂಷಣ ಬಿ ಸರೋಜಾದೇವಿ ಅವರ ನುಡಿ ನಮನ ಕಾರ್ಯಕ್ರಮ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಹಾಗೂ ಇಡೀ ಚಿತ್ರೋದ್ಯಮ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು, ನಿರ್ಮಾಪಕ ಸಂಘ ಆಗ್ಬೋದು, ಒಕ್ಕೂಟ, ಹೀಗೆ ಇಡೀ ಚಿತ್ರರಂಗ ಒಂದು ಕುಟುಂಬವಾಗಿ ನಮ್ಮ ಗೌರವಾಧ್ಯಕ್ಷರು ವಿ ಸರೋಜಾದೇವಿ ಅವರು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು. ಈ ಒಂದು ಕಾರ್ಯಕ್ರಮಕ್ಕೆ ನಡಿಗರ ಸಂಗಮದಿಂದ ತಮಿಳುನಾಡಿನಿಂದ ನಾಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತೀನಿ. ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದೀರ, ನಿಮಗೂ ಸ್ವಾಗತ ಬಯಸ್ತಾ ಇವತ್ತು ಈ ಒಂದು
ವೇದಿಕೆ ಈ ವೇದಿಕೆ ನಿಂತರೆ ತುಂಬ ನೆನಪು. ತುಂಬ ನೆನಪು ಬರುತ್ತೆ. ಆ ನೆನಪಲ್ಲಿ ಹಲವಾರು ನಮ್ಮ ಜೊತೆ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಹಗಲಿದ್ದಾರೆ. ಅದು ತುಂಬ ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಶಿಲ್ಸಿ ಯಾಕೆ ಹೇಳ್ತೀನಿ ಅಂದರೆ ಈ ಒಂದೊಂದು ಮೆಟ್ಲಾಗೋದು ಈ ವೇದಿಕೆ ಒಂದು ನೆನಪು. ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥ ಯಾರಿಲ್ಲ. ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾರೆ ಇಷ್ಟೇ, ಎಲ್ಲರೂ ಬಾಳ್ಕೊಂಡವೆ ಹಂಗೆ ಕಟ್ಬೇಕು ನಾವು ಅಂತ. ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದರು ಡಾಕ್ಟರ್ ಅಂಬರೀಷ್ ಅವರು. ಇದು ಒಂದು ಕನಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು. ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆ ಆಗಿತ್ತು. ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು, ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆಲ್ಲೂ ಗೊತ್ತು. ಅದೊಂದು ಈ ಸಂದರ್ಭದಲ್ಲಿ ಕೆಲವನ್ನ ನೆನೆಸ್ಕೊಳ್ಬೇಕಾದ್ರು ನಾನು. ಶಿವರಾಮಣ್ಣ, ಸುಂದರ್ ರಾಜ್, ದೊಡ್ಡಣ್ಣ, ಈ ಥರ ಎಲ್ಲರೂ ಅಂದರೆ ಮುಖ್ಯವಾಗಿದೆ ಎಲ್ಲ ಕಲಾವಿದರು ಸೇರಿ ಇದನ್ನು ಇವತ್ತು ಚಿಕ್ಕ ಈ ಸೈಟ್ ತಗೊಂಡಾಗ ಚಿಕ್ಕ ಶೆಡ್ಡಲ್ಲಿ ಸಂಜೆ ದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರನ್ನೂ ಬರೀ ಕೇಳಿ ಇಂಥ ಒಂದು ಅವೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು. ಇವರು ಇಲ್ವಲ್ಲ ಇವರೆಲ್ಲ ಅಂತ. ಸೊ ಇವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರ. ತಾವೆಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ನಮಸ್ಕಾರ. ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಈ ಕಾರ್ಯಕ್ರಮದಲ್ಲಿ ಭಾವುಕರಾದರು ರಾಕ್ಲೈನ್ ಸರ್. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ರು ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹೇಳಿದ್ವಿ, ಸೀಟಿ ಊದಲು ಗಾಡಿ ಬರುವುದು, ಹೋಗಬೇಕು ಊರಿಗೆ, ನಾವು ಯಾರು ನೋಡದ ಊರಿಗೆ, ಬಲು ದೂರದ ಬಂದೂರಿಗೆ. ಎಲ್ಲರೂ ನಾವು ಹೋಗಲೇಬೇಕು, ಹೋಗೋ ಮುನ್ನ ಎಲ್ಲರ ಮನದಲ್ಲಿ ಎಂಥ ಛಾಪನ್ನು ಮೂಡಿಸಿದ್ದೀವಿ ಅನ್ನೋದಷ್ಟೇ ಮುಖ್ಯವಾಗತ್ತೆ. ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ಸುಮಲತಾ ಅಂಬರೀಷ್ ಅವರನ್ನು. ಚಿತ್ರರಂಗದ ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಇವತ್ತಿನ ದಿನ ಸರೋಜಾದೇವಿ ಅವರ ಒಂದು ಪುಣ್ಯಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ, ತೃಪ್ತಿ ಕೊಡುವಂಥ ವಿಷಯ. ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ತುಂಬ ಸಣ್ಣವರು. ನಿಜಕ್ಕೂ ಹೇಳಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಜನ್ರೇಷನಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅದು ಸುಳ್ಳಾಗಲ್ಲ. ಅವರು ಪ್ರತಿಯೊಂದು ತೆಲುಗು ಇರಲಿ, ತಮಿಳು ಇರಲಿ, ಕನ್ನಡ ಇರಲಿ,
ಅವರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಒಂದು ಛಾಪನ್ನು ಮೂಡಿಸಿದವರು. ನಮ್ಮ ಅದಾದಮೇಲೆ ಬಂದಿರುವಂಥ ಎಲ್ಲ ಜನ್ರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಸಾಧನೆಗಳು, ಅವ್ರು ನಡೆಸಿರುವಂಥ ಚಿತ್ರಗಳು, ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್. ಎಲ್ಲೇ ಹೋದರೂ ನೀವು ಬರೀ ದಕ್ಷಿಣ ಭಾರತ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ನಾವು ಅಕ್ಕಪಕ್ಕದ ದೇಶಗಳಿಗೆ ಹೋದಾಗಲೂ ಸಿಂಗಾಪುರ್, ಮಲೇಷ್ಯಾ, ಇನ್ನೂ ಅವ್ರ ಹಾಡುಗಳು, ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅದಕ್ಕೆ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜಾದೇವಿ ಅವರಿಂದ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡೋದು, ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ಟರೆ, ನಮ್ಮ ನಡುವೆ ಇದ್ದಂಥ ಒಂದು ಒಡನಾಟ, ಒಂದು ಪ್ರೀತಿ, ಆ ಒಂದು ಅಭಿಮಾನ, ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ. ಅವ್ರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು ಬಿ ಸರೋಜಾದೇವಿ ಅನ್ನೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಚಿಕ್ಕ ಮಗು ಥರನೇ ಮಾತಾಡೋರು, ಅವ್ರು ಫೋನ್ ಮಾಡಿ ಅವರೇ ಫೋನ್ ಮಾಡೋರು. ಎಲ್ಲೇ ಇದ್ರೂ ಸುಮಾ ನನ್ನ ತಮ್ಮ ಇಲ್ಲಿ, ಅವ್ರು ಮಾತಾಡಬೇಕು, ಅವ್ರ ಜೊತೆ ಮಾತಾಡಿದ್ರೆ ನನಗೊಂದು ಧೈರ್ಯ. ನನಗೇನೇ ಇದ್ರೂ, ಕಷ್ಟ ಇದ್ದರೂ ಸುಖ ಇದ್ದರೂ, ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಪಡೋರು. ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು. ಅದನ್ನು ನಾನು ನೋಡಿ ಖುಷಿ ಪಡ್ತಿದ್ದೆ. ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ವಿ. ಅಂಬರೀಷ್ಗೆ ಅವರು ಅಡುಗೆ ಮಾಡಿ ನಾನು ಹಾಕಬೇಕು, ನಾನು ಊಟ ಬಡಿಸ್ಬೇಕು ಅಂತ ತುಂಬ ಆಸೆ ಪಡೋರು. ಅಲ್ಲಿ ಹೋದಾಗ ಒಂದು 50 ವೆರೈಟಿ ಅಡುಗೆಯನ್ನು ಮಾಡಿ ಮುಂದೆ ಇಟ್ಟು ಅವ್ರು ತಿನ್ನಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು. ಅಂಬರೀಷ್ಗೆ ತುಂಬ ಆಶೀರ್ವಾದ ಮಾಡಿದಂಥವ್ರು. ಅವರೂ ತುಂಬ ಸ್ಫೂರ್ತಿ ತಗೊಳ್ಳೋರು ಸರೋಜಮ್ಮನವರಿಂದ. ಯಾಕೆಂದರೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ, ನಾವು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರಲಿಲ್ಲ. ಯಾರೋ ಒಬ್ಬರು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದರ್ ನೇಮ್, ಸ್ವಲ್ಪ ಏನೋ ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡಿನ ಬಗ್ಗೆ ಮಾತಾಡ್ತಿದ್ರು. ಅಂಬರೀಷ್ ಅವರು ಎಲ್ಲರ ಮುಂದೆ ಅವ್ರಿಗೆ ಬೈದು ಹಾಕ್ಬಿಟ್ರು, ನಿಮ್ಗೇನು ಗೊತ್ತು ಸರೋಜಾದೇವಿ ಏನು ಅಂದರೆ, ಅವರ ಸಾಧನೆ ಏನು, ಅವರ ಪಾಪ್ಯುಲಾರಿಟಿ ಏನು, ಅವ್ರು ಕಷ್ಟಪಟ್ಟು ಶ್ರಮಪಟ್ಟು ಬಂದಿರೋದು ಅಷ್ಟೇ ಅಲ್ಲ. ಇನ್ನೊಂದು ವಿಷಯ, ನಮ್ಮ ಎಲ್ಲ ಜನ್ರೇಷನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ. ಅದೇನು ಅಂತಂದರೆ, ಅವ್ರು ಎಷ್ಟು ಚೆನ್ನಾಗಿ ಅವರ ಒಂದು ಪ್ರೊಫೆಷನ್ನ, ಪರ್ಸ್ನಲ್ ಲೈಫ್ನ ಮ್ಯಾನೇಜ್ ಮಾಡ್ಕೊಂಡು ಬಂದರು. ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಕೊನೆಗೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಮಾಡಿಕೊಳ್ದೇನೆ ತುಂಬ ಕಷ್ಟಪಟ್ಟು ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಎಲ್ಲರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ರು. ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದವರು. ಬಟ್ ಸರೋಜಮ್ಮನವರು ಮೊದಲಿಂದ, ಅಂದರೆ ಅವರ ತಾಯಿಯ ಒಂದು ಸಪೋರ್ಟ್ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಬಟ್ ಆದ್ರೂ ಅವ್ರ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಆಮೇಲೆ ಎಲ್ಲೂ ಒಂದು ಕಳಂಕ, ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದರು. ಅಂದರೆ ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿಬಡಿ, ಆಲ್ ಆಫ್ ಅಸ್, ಇವನ್ ಟುಡೇ ಗೋಯಿಂಗ್ ಫಾರ್ವರ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ, ರಾಕ್ಲೈನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರೂ ಒಂದಷ್ಟು ಮಾತುಗಳನ್ನ ಹೇಳಿದ್ರು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಎ ಲಿಟಲ್ ಅನ್ಹ್ಯಾಪಿನೆಸ್, ಒಂದು ಥರದ ಬೇಸರವನ್ನು ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಭವನ ಮಾಡೋಕ್ಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್, ಅವರ ಒಂದು ಕನಸಾಗಿತ್ತು. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು, ಈ ಒಂದು ಸೈಟ್ ಒಂದು ಇದನ್ನು ಮಾಡೋಕ್ಕೂ ಅಲ್ಲಿಂದ ಒಂದು
20-25 ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು. ಅದಾದಮೇಲೆ ಪ್ರತಿಯೊಂದು ಡೊನೇಷನ್, ಪ್ರತಿಯೊಂದು ರೂಪಾಯಿ, ಅದರಲ್ಲಿ ನಮ್ಮ ಆರ್ಟಿಸ್ಟ್ಗಳನ್ನು ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಾಂದರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರ್ಲಿಲ್ಲ. ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ. ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂಥ ಟೈಮಲ್ಲಿ ಎಲ್ಲ ಕಲಾವಿದರು ದೊಡ್ಡ ಶತ್ರುಘ್ನ ಸಿನ್ಹಾ ಅವರು ಬಂದಿದ್ದರು, ಚಿರಂಜೀವಿ ಅವರು ಬಂದಿದ್ದರು, ಇನ್ನು ಅನಂತ್ ಕುಮಾರ್ ಅವರು ಬಂದಿದ್ದರು. ಅವರೆಲ್ಲ ತುಂಬ ಶಾಕ್ ಆದರು. ಅವ್ರು ಅಂದ್ಕೊಂಡಿದ್ದು ಇದೊಂದೇ ಫ್ಲೋರು ನಮ್ಮ ಕಲಾವಿದರ ಭವನಕ್ಕೆ ಸೇರಿದ್ದು ಅಂತ. ಬಟ್ ಅವರು ಎಲ್ಲ ಅಂದರೆ ಎಲ್ಲ 4 ಫ್ಲೋರ್ಸ್ನ ನೋಡಿ ಅವ್ರು ನಿಜಕ್ಕೂ ನಂಬೋಕೆ ಆಗ್ತಿಲ್ಲ, ನಮಗೆ ಹೆಂಗೆ ಮಾಡಿದ್ರಿ ನೀವು, ಹೌ ಡಿಡ್ ಯು ಮ್ಯಾನೇಜ್ ದಿಸ್ ಅನ್ನೋ ಅಂತ ಮಾತುಗಳನ್ನ ಕೇಳಿದ್ರು. ಆವಾಗ ಅಂಬರೀಷ್ ಅವರು ಒಂದು ಮಾತನ್ನು ಹೇಳಿದ್ರು, ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ, ಎಲ್ಲರ ಒಂದು ಶ್ರಮ ಇದೆ. ಎಲ್ಲಿಂದನೋ ಶುರು ಆಯಿತು, ಎಲ್ಲಿಂದನೋ ಈಗ ಈ ಒಂದು ಹಂತಕ್ಕೆ ಬಂದಿದೆ. ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದ ನನಗೆ, ನನ್ನ ಈ ಥರ ಮಾಡಬೇಕು ಅಂತ. ನನ್ನದು ಇದು ಅಂಬರೀಷ್ ಅವ್ರ ಮಾತುಗಳು. ನನ್ನದು ಒಂದೇ ಆಸೆ, ಇದು ನನಗೋಸ್ಕರ ನಾನು ಮಾಡಿರೋದಲ್ಲ, ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು. ಇಲ್ಲಿ ಎಲ್ಲರೂ ಸೇರಬೇಕು. ಈ ಒಂದು ಇದಕ್ಕೆ ಒಂದು ಅರ್ಥ ಸಿಗೋದು, ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನು ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ದಿಸ್ ಇಸ್ ನಾಟ್ ಫಾರ್ ಮೀ, ದಿಸ್ ಇಸ್ ಫಾರ್ ಆಲ್ ಆಫ್ ಯು, ನನ್ನ ಬರೋ ಜನ್ರೇಷನ್ಸು. ಇದನ್ನು ನೀವು ಯಾವ ರೀತಿ ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀರಾ, ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀರಾ, ಡೆವಲಪ್ ಮಾಡ್ತೀರಾ ಅನ್ನೋಂಥ ಒಂದು ಕನಸು ಅಂಬರೀಷ್ ಅವ್ರಿಗಾಗಿತ್ತು. ಆ ಕನಸನ್ನು ನಮ್ಮ ಈ ಜನ್ರೇಷನ್, ಈಗ ಕನ್ನಡ ಕಲಾವಿದರು ನೀವು ಈಗ ಯಾರ ಮುನ್ನೆಲೆಯಲ್ಲಿ ಇದ್ದೀರೋ, ಇದನ್ನು ನೀವು ಕೈ ಹಿಡಿದು ಅಂಬರೀಷ್ ಅವರ, ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನು ಇನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು. ಇವತ್ತು ಸರೋಜಾದೇವಿ ಅವರಿಗೆ ನಾವೆಲ್ಲ ಇಲ್ಲಿ ನಮನ ಸಲ್ಲಿಸೋಕೆ ಬಂದಿದ್ವಿ. ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವ್ರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನು ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. Nazar sir, you have come all the way from Chennai. You made the time. That shows the respect you have for Saroja Devi. And thank you everybody for making the effort to be here. And I also ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಈ ಡೇಟ್ ಗೊತ್ತಾದಾಗಲಿಂದನೂ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾ ಅವ್ರು ಶ್ರಮ ಪಟ್ಟು ಮಾಡಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸರ್ Namaskara from my heart to everybody. Fourteenth morning, Karthik called me when we were shooting in Hyderabad. Whenever he calls, he will call, he will not waste time. He will say what has to be done and he will keep. That day he called me, there was a pause, or in our film language, there was a lag. Sollu Karthi, ಕ್ಯಾಮರಾ ರೆಕಾರ್ಡಿಂಗ್ ಇದೆ ಅಂತ ಸೈಡ್ ಇತ್ತು. he said, ಸಾರಿ ಸರ್ Sarojadeva ನಮ್ಮ ಕೂಡ ಇಲ್ಲ. I had to take the lag, I couldn't talk anything. Because we know her. 10 years back we met her as our association's member and we traveled 10 years with her, so we know her. So we were dumbstruck without any words. And of course we had
our own ritualistic, later the next day we had. Yesterday, a few days back, Rocklin Venkatesh sir called me and sir, are you coming? I said, I will come, sir, I have here. I don't know, I'm in a very strange emotions now. To be very, I don't know. Yesterday night I slept. I saw Pudhiya Paravai. I don't know how many of you have watched one of the greatest film. Leave alone it's a Tamil film. It is one of the great film with Shivaji sir and Saroja Devi Amma, Saukar Janaki Amma. I watched it twice and slept. And morning when I woke up, today I don't have any agenda. Only two participated in this. Morning I was fresh. I was overjoyed. I was energetic. Then deeply I meditated, then I found. And that's what Saroja Devi Amma has started the day today to me. This is the day, not this day. Now on, we have to celebrate her. I think she is the symbol of beauty, the symbol of love. I think she has to be celebrated. That's what the message I got from her. When I met her, she was so simple, so simple. I know, all of us know, we have seen, so, I cannot say arrogant. A few of them were like that. They behave like as if they have come from. This lady, she never behaved like a star or one who has got Padma Bhushan or Padma Shri or doctorate, nothing. Nothing. Like, Amma, when you talk about this building and Rocklin Garu talks about this building, I know the pain, how each and every brick costs, I know. So I have the same feeling that whatever happens in this kind of association, everybody should participate. It is not just giving the donation, okay, my part is over, you run nothing. No, you have to come. That's what they are also going, maybe. So, like Saroja Devi Amma participated in building this association, it will give ideas, it may work out or work not, she doesn't mind, you have to do it. She told us how Nadigar Sangam was formed with only a thatch roof, and how they went, all over Tamil Nadu, performed, got the money, they built the association what we have now. And she is, I haven't seen her 87 years. I haven't. I cannot imagine her more than 30 years. That's what always she was. Always, I have seen, always with makeup. In our election time, we went to her house. One of our young current heroine came. I don't want to name. She got damn wild, Saroja Devi Amma. She said, what is this? என்ன நீ இப்படி வந்திருக்க நீ ஒரு ஆர்டிஸ்ட் நீ இப்படி வரலாமா நீ வீட்டில் எப்படி வேணா இருந்துக்கோ ஆனா வெளியில வரும்போது ஆர்டிஸ்ட்னா ஒரு டிக்னிட்டி வேணாமா ஒரு மரியாதை வேணாமா இப்படி வர்ற she really believed and she practiced it. That's why those days artists were very particular about appearing in public, and she very ritualistically she followed it, and I can say it is not about the thing. She is concerned about that girl. She is concerned.
So it is not, it is my job, it is my thing. No, it was her life. Actor, it was a life for her. It is her identity. It is not just a profession or a career. That's what she taught me. One of the greatest thing happened in my life. See, life, what do we carry when you get old and waiting for the invitation? You recollect only your memories, the moments you had. One of the best moments I had, Saroja Devi Amma Garu, is we won the election. I went to meet her. She said, "Vanga Talevare, Amma, please, you don't call me Talevar. I am not in front of you, I am not there." No. You are. Now you know what it will be, but now I will wish you. That is one great thing. She is such a legendary, idol. She calls me. It's not. It is not. Sometimes it can be Kindala Kudar Dhamma. From the heart, she said me Talevare. No other moments will match it. No other moment. I immediately called my father after coming from outside. Appa, my father is a great fan of Shivaji Ganeshan, and he made me to watch Puja Paravai so many times. He loves Saroja Devi Amma. I said, he has told me several times. I called Ba, Kya Ba? I mean, Princess Saroja Devi. I went and met Saroja Devi Amma. I got her blessing. And you know what, Pa, I'm so happy and proud. I don't know how to explain. And she called me Talevare. How kya re? Saroja Devi Amma tujhe Talevar palai kya? Ayyo kya re? Bas Pa. But he said, enough. So, what does that mean? We have 3,000 members in our, association. Everybody called me Talevar, but she called me Talevare. It's very close to me. I think we have to celebrate her. Gone. 14th, we sent her with all the things. Why? Please don't mistake me. I'm talking from my heart. I don't know. Actually, before I could sleep, I ritualistically wrote, this film she did, this film she did. No. Then I said it early in the morning, I'll talk from my heart. She always spread happiness. I don't know about her personal life, but whenever you think of Saroja Devi Amma, it is only happiness. It is only beauty. It is only joy. It is only inspiration. There was no other message she passed. That is what she is. So I'm proud that I stand here and I'm talking to her. I'm very proud in my life that she knows me. Even if I'm standing in a crowd of 1,000, she can identify me, she can call me. That is one of the great things happened in my life. So, from her, let us learn how to be a member of actors community. That's what we lack. Those days, when Saroja Devi Amma talks about how those days the whole time, cinema was there, how she used to be with Dr. Rajkumar Garu, Mr. NTR, A.N.R. Shivaji sir. I think this young generation should sit and talk of that generation, actors, technicians. They had lived great life. We can only feel jealous. We cannot try to live like them. That the times have changed. So, my beauty, my love, my inspiration, Saroja Devi Amma, you will be with us forever.
Thank God you acted in films. Even if she would have been a doctor or a lawyer or a teacher, she would have been the same. If she could have chosen a teacher's profession, she would have got Padma Shri. She would have got Padma Bhushan as a teacher. Because whatever she did, she behaved was not because of her stardom, because she herself, naturally, she is. So let us be all proud that she was part of us. Even after 1,000 years, she acted in film, blessed, and it will be now we will transfer into digital. You can watch her 100 years after. There may be new technology. The same will be again. We pass it on in another technology, so we can watch her even after 200 years, 300 years. Amma, you are there with us. Your smile is there with us. Your love is there with us, and we all offer you the same to you, our love, our joy, and all the respect. Thank you. They all say, like Osho was said, he was not born, he was not died, he's not dead. He visited and he left. The same way I believe Saroja Devi Amma, she visited Mother Earth and she had just left, leaving her all the qualities with her. Let us try to dig it out and follow and practice her good things what she did. Thank you very much. Thank you, Rockland Garu. I know you took such a I know how you have organized this in a short time. Wonderful, it is wonderful. She is a celebration. I'm sorry, Rockland, I know how you broke down, and myself and Sundar, seeing you, we were in that verge of, breaking down. That's what really she is, we have. But now, even if she was here, she will never see, she has acted the best pathos scenes. But in real life, she will not like somebody crying in front of her. So let us make her soul happy. Thank you. Thank you very much. Thank you very much for the invitation. And I sincerely wish this building, I don't know the history, I don't know, I know as there may be difference of opinion, but still, this is a temple for actors community in Karnataka. Please, let us have difference of opinion. That will help us. I will counter, I will try to answer you, I will come out with good thing. That doesn't mean you stand outside the gate. You come inside. You share. You argue. You explain. That's what this need. It is not a building, air conditioned. No. This building needs soul. Because I know when Amma told, so as Mamata Amma told, or what I know the pain of this. When I stepped on this, really I'm telling, I got some numbness in my feet. Oh my God, I don't know when I'm going to climb there now. So I request you, my fellow actors from Canada, you please fill this, let it overflow, let it be Sarojamma's function or any function, let it overflow. That's what this needs. Thank you once again. Thank you, Karnataka, for giving us Saroja Devi Amma. On behalf of all the actors community from Tamil Nadu, I just pour out all the love and joy and respect on her. Thank you. ನಿಮ್ಮೆಲ್ಲರ ಗಮನಕ್ಕೆ ಇವತ್ತು ಬಹು ವಿಶೇಷವಾಗಿ ನಾವು ಡಾಕ್ಟರ್ ಬಿ ಸರೋಜಾ ದೇವಿಯವರಿಗೆ ನುಡಿನಮನ ಕಾರ್ಯಕ್ರಮ ಬೇರೆ ಕಡೆ ಕೂಡ ನಾವು ಮಾಡಬಹುದಿತ್ತು. ಆದರೆ
ಕಲಾವಿದರ ಸಂಘದಲ್ಲಿ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡಂತಹ ಕನಸನ್ನ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನನಸನ್ನ ಮಾಡಿದ್ದು. ಅದರ ಜೊತೆಗೆ ಎಲ್ಲ ಗಣ್ಯಮಾನ್ಯರ ಒಂದು ಕೊಡುಗೆ ಇದೆ, ಕಲಾವಿದರ ಕೊಡುಗೆ. ಆದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಭಾವಿಸ್ತೇನೆ, ಸರೋಜಾದೇವಿಯವರು ನಮ್ಮ ಕಲಾವಿದರ ಸಂಘದ ಗೌರವಾಧ್ಯಕ್ಷರಾಗಿದ್ದಂಥವರು. ಹಾಗಾಗಿ ಅವರಿಗೆ ನುಡಿ ನಮನ ಅರ್ಪಿಸಲಿಕ್ಕೆ ಈ ಒಂದು ಸ್ಥಳವೇ ಸೂಕ್ತ ಎನ್ನುವ ಭಾವನೆಯೊಂದಿಗೆ ದಯವಿಟ್ಟು ನಾನಾಗಲೇ ಹೇಳಿದೆ, ಅಂಬರೀಷ್ ಅವರು ನಮ್ಮ ಕಲಾವಿದರ ಕನಸು ಮಾಡಿದ್ರು. ಅವರ ಧರ್ಮಪತ್ನಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು, ಪುಷ್ಪವನ್ನು ಅರ್ಪಿಸುವ ಮುಖೇನ. ಗ್ಲಾಮರ್ ಲೋಕದಲ್ಲಿ ಸಭ್ಯತೆಗೆ ಒಂದು ಟ್ರೆಂಡ್ ಸೃಷ್ಟಿಸಿದಂತಹ ಅಭಿನೇತ್ರಿ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಈ ಸರೋಜಾದೇವಿಯವರು. ಕನ್ನಡದ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದ ಮೊದಲ ಸೂಪರ್ ಸ್ಟಾರ್. ಅವರ ಮಗಳು ಬಂದಿದ್ದಾರೆ ಇಂದು. ಅವರು ದಯವಿಟ್ಟು ಬಂದು ಅವರ ದೀಪವನ್ನು ಬೆಳಗಿಸಿದ್ರು. ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬದವರಿಗೆ ನೀಡುವಂತಾಗಿ ಎಂದು ಹಾರೈಸ್ತಾ, ಈಗಲೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ನಮಗೆ ನೆನಪಿಗೆ ಬರೋದು, ನಾವು ಯಾರು ಕಿತ್ತೂರು ರಾಣಿ ಚೆನ್ನಮ್ಮನ ನೋಡಿಲ್ಲ. ಸರೋಜಾದೇವಿಯವರ ಕಪ್ಪ ಬೇಕೆ ಕಪ್ಪ ಎನ್ನುವಂತಹ ಕಂಚಿನ ಕಂಠ ಕಣ್ಮುಂದೆ ಬರುತ್ತೆ. ಬೆಳಗಾವಿಯಲ್ಲಿ ಇಷ್ಟೊಂದು ಪ್ರತಿಮೆಗಳನ್ನ ತಾವು ಕಾಣುವುದು ಯಥಾವತ್ ಸರೋಜಾದೇವಿಯವರ ರೀತಿ ಇರುವಂಥದ್ದು. ಅದನ್ನು ಬಹಳ ಪ್ರೀತಿಯಿಂದ ಕೂಡ ಹೇಳ್ಕೊಂಡಿದ್ದಾರೆ ಒಂದಷ್ಟು ಕಡೆ. ನನ್ನನ್ನು ಕರೆದು ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕೂಡ ಬಹಳ ಖುಷಿಯಿಂದ ಸಂಭ್ರಮಿಸುತ್ತಾರೆ ನಮ್ಮ ಪಾತ್ರ ಮಾಡಿದ ತರುವಾಯ ಅಂತ. ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಬೇಗ ಸ್ವಲ್ಪ ಸಂತರಿಸಬೇಕು ಎಲ್ಲರೂ. అది భజగోవిందం కీర్తన మీ అందరికీ తెలుసు. నా పేరు కరాటే కళ్యాణి అంటారండి, ఫిల్మ్ నేమ్, ఫిల్మ్స్లో అట్లా పెట్టారు. నేను తెలుగు ఇండస్ట్రీని రిప్రజెంట్ చేస్తూ మూవీ ఆర్టిస్ట్ అసోసియేషన్ జాయింట్ సెక్రటరీగా ఇక్కడికి మాట్లాడడానికి వచ్చాను. ఈరోజు రాక్లైన్ వెంకటేష్ గారు అతి తక్కువ సమయంలో, మీ అందరికీ తెలుగు అర్థమవుతుందని నాకు తెలుసు, నాకు కన్నడ రాదు, క్షమించండి, కానీ నేను కన్నడలో ఒక సినిమా చేశాను. అది నా అదృష్టం. రాక్లైన్ వెంకటేష్ గారు కాల్ చేసి మా అసోసియేషన్కి కాల్ చేసి చెప్పారు, ఇలా అమ్మకి నివాళిగా ఒక సంతాప సభ పెడుతున్నాం, అందరం కలిసి సంస్మరించుకోవాలి, మీరు రావాలి ఇండస్ట్రీ నుంచి. కానీ అక్కడ తక్కువ సమయం వల్ల నన్ను ఇక్కడికి పంపించడం నా అదృష్టంగా భావిస్తున్నాను. ఎందుకంటే నేను పెద్ద ఫ్యాన్ బి సరోజాదేవి అమ్మగారికి. నేను చిన్నప్పుడు ఫస్ట్ ప్రైజ్ తీసుకున్నది అమ్మ పాటకి పాట పాడి. నేను చిన్నప్పుడే తీసుకున్నాను. ఆమె పాటకి నేను పాడితే నాకు ఫస్ట్ ప్రైజ్ వచ్చింది. అప్పటి నుంచి నేను ఆవిడ సినిమాలు చూడడం, పాటలు పాడడం అన్నీ నేర్చుకున్నాను.
నేను పెద్ద ఫ్యాన్, మా నాన్నగారు ఇంకా పెద్ద ఫ్యాన్. సో అమ్మ ఎన్ని అవార్డులు తీసుకున్నా డౌన్ టు ఎర్త్ అని చెప్పడం విన్నాను. ఆవిడ గురించి చాలా చాలా తెలుసుకునేదాన్ని. తెలుగులో చాలా చాలా సినిమాలు చేశారు. ప్రతి సినిమా సూపర్ హిట్ అని చెప్పాలి. ప్రతి పాట ఇప్పుడు మనం ఇంతకుముందు చూసాం, ఎంత అద్భుతంగా ఉంటాయి. ఒక యాక్ట్రెస్కి దివికేగిన దేవకన్య అనాలి. దేవకన్య క్యారెక్టర్ చేస్తే నిజంగా దేవకన్య ఎలాగా ఉంటుందా అని జగదేక వీరుడు కథ సినిమాలో చూస్తే దేవకన్య దివికెక్కిపోయింది ఇప్పుడు. కానీ కన్నడ సినిమా ఇండస్ట్రీ కానీ కన్నడ భూమి కానీ ఎంతోమంది దేవకన్యల్ని అందించింది. అందులో బి సరోజదేవమ్మ బెస్ట్ అని చెప్పాలి. ఎందుకంటే సుమలతమ్మ ఆవిడ ఎన్ని సినిమాలు చేశారు తెలుగులో. నిజంగా మా అందరికీ వీళ్ళందరూ ఇన్స్పిరేషన్. మేము సినిమాల్లో వచ్చిన తర్వాత వీరందరినీ చూసి చాలా చాలా విషయాలు నేర్చుకుంటూ ఉంటాం. అమ్మని హైదరాబాద్లో ఒక ఫంక్షన్లో కలిశాను. నేను ఇదే మాట షేర్ చేశాను, అమ్మ నేను పాట పాడాను, గోరంక గూటికి చేరావు చిలక సాంగ్కి నాకు ఫస్ట్ ప్రైజ్ వచ్చింది మీ సాంగ్ అని చెప్తే చాలా సంతోషం అమ్మా అని ఎంత బాగా మాట్లాడతారో, ముద్దుగా మాట్లాడతారు. నేను ఆమెను కలిసినందుకు సంతోషంగా ఉంది. ఈరోజు ఇంతమంది మహానుభావులు మాట్లాడుతున్న ఈ సభలో ఎంతమంది, నాజర్ సార్ ఇప్పుడు అక్కడి నుంచి తమిళ ఇండస్ట్రీ నుంచి ఆయన రిప్రజెంట్ చేస్తూ ఆయన రావటం, వారు కూడా మేము అందరం కలుస్తూ ఉన్నప్పుడు కూడా చాలా బాగా మాట్లాడుతూ చాలా విషయాలు షేర్ చేస్తారండి ఇండస్ట్రీ గురించి మాకు అందరికీ. ఈ భవనం చూసిన తర్వాత మాకు చాలా ఆనందం అనిపించింది. ఈరోజు అంబరీష్ సార్ మన మధ్య లేరు, కానీ ఈ భవనానికి పునాది వేసిన ఆయన అన్ని రకాలుగా ఇంతమంది ప్రతి ఒక్కరి కష్టం ముందుండి నడిపిస్తున్న వీరందరూ, నాకు ఈ భవనం చూశాక చాలా చాలా బాగుంది. ప్రతి ఒక్కరు ఇలాంటి భవనాలు కట్టుకోవాలి ఇండస్ట్రీ వాళ్ళందరూ, ప్రతి ఇండస్ట్రీ అని అనిపిస్తుంటుంది. చాలా బాగా అనిపించిందండి. కన్నడ ఇండస్ట్రీలో చాలా యూనిటీ ఉంటుంది. నేను ఒక సినిమా మాత్రం రజనీ ఫ్రమ్ రాజమండ్రి అని మాలశ్రీ గారి ప్రొడ్యూసర్ రాము మాలశ్రీ, అప్పుడు నేను వచ్చాను. రంగాయన్ రఘు గారి ప్రకటన చేశాను. నాకు కన్నడ రాదు, బట్ రీమేక్ కాబట్టి అది నడిచింది. సో నాకు కన్నడ అంటే చాలా ఇష్టం, ఎందుకంటే తెలుగు కన్నడ కవల పిల్లల్లా ఉంటాయి, దగ్గరగా ఉంటాయి. నేను కన్నడ చదివేస్తాను, మాట్లాడడం రాదు, ఎందుకంటే ఈజీగా ఉంటుంది, చదవడం వస్తుంది కానీ మాట్లాడడం రాదు. ఈరోజు ఇక్కడ ఇండస్ట్రీ తరపున ఎన్నో అవార్డులు తీసుకున్న డాక్టర్ బి సరోజాదేవి గారు పద్మభూషణ్, పద్మశ్రీ, పద్మవిభూషణ్, ఇంకా ఎన్ని అత్యుత్తమ పురస్కారాలు తీసుకున్నప్పటికీ ఇంతమంది, ఇన్ని కోట్ల మంది 4 భాషల్లో అతిరథ మహారథులందరి ప్రక్కన కన్నడ కంఠీరవ రాజ్ కుమార్ గారు కానీ, అక్కడ హిందీలో రిషి కపూర్, చాలామంది ఉన్నారు. ఇక్కడ జమ్ని గణేషన్ గారు, చాలామంది ప్రక్కన ఎన్టీఆర్ గారు, ఏఎన్ఆర్ గారు, ఒకరు కాదండి అందరి ప్రక్కన ఆవిడ యాక్ట్ చేశారు. ఈరోజు మాలాంటి పిల్లలందరికీ కూడా వారందరినీ చూస్తే చాలా ఆనందంగా అనిపిస్తుంది. జమునమ్మ గారు కూడా చాలా దగ్గరగా ఉండేవారు. వాళ్ళందరూ మేకప్ ఇంతకు ముందు చెప్పారు, ఎస్ ఎప్పుడు అందంగా కనిపించాలి, ఎప్పుడు బయటికి వెళ్ళేప్పుడు మనం ఎప్పుడు మన బ్యాక్ ఏమన్నా సరే మన ఫేస్ ఎప్పుడు అందంగా ఉండాలి, ఆనందంగా ఉండాలి, మనం చాలా క్లీన్గా ఉండాలి. మనల్ని చూసి చాలామంది మన డ్రీమ్ గర్ల్స్ అని అనుకునే వాళ్ళు ఉంటారు. సో చాలామంది మనకి డ్రీమ్ మోడల్స్ అంటారు, లేకపోతే మా అందరికీ ఆరాధ్య దైవాల్లా చూస్తుంటారు. ఆర్టిస్ట్గా పుట్టడం చాలా అదృష్టం. ఆ అదృష్టాన్ని కూడా ఇంకా 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 వారసత్వాన్ని కూడా ఇస్తూ ప్రతి ఒక్కరికి తెలియచేస్తూ ఉన్న ఇలాంటి లెజెండ్స్ని మనమందరం కూడా ఈరోజు ఇలా స్మరించుకోకపోతే బాధ. కానీ అద్భుతమైన వేదికని ఏర్పాటు చేసి తక్కువ సమయంలో ఇంత శ్రమకు వ్యయ ప్రయాసలు కోర్చి ఏర్పాటు చేసిన రాక్లన్ గారికి మరొక్కసారి ధన్యవాదాలు తెలియచేసుకుంటూ, మా తెలుగు ప్రజలందరి తరపున, ఆవిడ కన్నడలో పుట్టిన కన్నడిగా అయినా తెలుగులోనే చాలా 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 సినిమాలు ఎక్కువగా చేశారు. మా అందరికీ ఆవిడ ఆరాధ్య దేవతగానే, మేము భూమికి ఎగిపోయిన ఒక దేవకన్యగానే ఫీల్ అవుతున్నాము. వెళ్ళిపోయారు దేవకన్య, అక్కడ దేవలోకంలో నర్తించడానికి వెళ్ళింది ఆమె. మనందరి మనసుల్ని చూరగని ఎప్పటికీ మిగిలిపోయే విధంగా ఇప్పటికీ ఎప్పటికీ ఆవిడ మన మధ్య లేరు, కానీ ఆవిడ జ్ఞాపకాలు, ఆవిడ సినిమాలు 1000 years ఖచ్చితంగా మనం గుర్తుపెట్టుకుంటాం. అమ్మని ఈరోజు ఇలా సంస్మరించుకోవడం చాలా చాలా ముదావహం. ఇక్కడికి తెలుగు అసోసియేషన్, మా అసోసియేషన్ తరఫున యాజ్ అ జాయింట్ సెక్రటరీగా నేను రిప్రజెంట్ చేస్తున్నాను. ఆహ్వానించిన రాక్లైన్ గారికి, ఇక్కడ ఉన్న అతిరథ మహారథులందరికీ
ప్రింట్ అండ్ ఎలక్ట్రానిక్ మీడియా మిత్రులకు అందరికీ కూడా ధన్యవాదాలు తెలియజేసుకుంటూ మా తెలుగు ప్రజలందరి తరపున ఘన నివాళి అర్పిస్తున్నాను. మేము ఆ రోజు చాలా బాధపడ్డాం, చాలా ఫీల్ అయ్యాం. కానీ ఇంతకుముందు నేను పాడినట్టుగా వచ్చిన వాళ్ళు మళ్ళీ వెళ్ళిపోక తప్పదు. పునరపి జననం పునరపి మరణం. మళ్ళీ అమ్మ అద్భుతంగా మళ్ళీ మన మధ్యనే వస్తారు. కాబట్టి అలా రావాలని కోరుకుంటూ ఇలాంటి మహాతల్లుల్ని అందించిన కన్నడ సీమకి మరొక్కసారి మొక్కుతూ ధన్యవాదాలు తెలియజేసుకుంటూ నాకు ఈ అవకాశాన్ని ఇచ్చిన కన్నడ ప్రజలందరికీ కూడా, కన్నడ ఫిల్మ్ ఇండస్ట్రీ వారికి కూడా మరొకసారి ధన్యవాదాలు తెలియజేసుకుంటూ, నేను పెద్ద ఫ్యామిలీ సుమలతమ్మ గారికి ఈరోజు కలవడం అంటే చాలాసార్లు కలిసినా కూడా నన్ను మీరు గుర్తుపెట్టుకుని ఉండాలి. ఎంతమందిలో నేను ఒకదాన్ని, కానీ మీరు మిమ్మల్ని ఎప్పుడు మేము గుర్తుపెట్టుకుంటాం. చాలా సంతోషం అమ్మా. మీ గురించి, అంబరీష్ గారి గురించి వినడం, తెలుసుకోవడం చాలా ఇష్టంగా ఉంటుంది. మీ సినిమాలు నేను ఎన్నో చూస్తూ ప్రతి నిమిషం ఇప్పటికీ చూస్తూనే ఉన్నాను. ధన్యవాదాలు. ఇక్కడ ఉన్న అతిరథ మహారథులు ఎందరో ఉండొచ్చు, నాకు అందరి పేర్లు తెలియవు, అందరూ క్షమించవలసిందిగా, తెలియకుండా ఏదైనా తప్పుగా మాట్లాడితే ధన్యవాదాలు. తెలుగు ఫిల్మ్ ఇండస్ట్రీ ఎప్పుడు కూడా మీతో మేము ఉంటాం, మాతో మీరు కూడా ఉండాలి. అన్ని ఇండస్ట్రీలు ఒకటిగా కలిసి ఉండాలని కోరుకుంటూ, ఇది చాలా మంచి సంకల్పం తీసుకొని చేసినందుకు ధన్యవాదాలు తెలియజేసుకుంటూ, జై శ్రీరామ్, ನಮಸ್ತೆ. ಸರೋಜಾ ದೇವಿಯವರು ಒಂದೇ ಒಂದು ರಾಕ್ಲೈನವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಸರೋಜಾ ದೇವರಿಗೆ ಚಳಿ ಆಗ್ತಾ ಇದೆ, ಸ್ವಲ್ಪ ಎಸಿ ಕಡಿಮೆ ಮಾಡಿ. ನಗನಗ್ತಾ ಇರಬೇಕು, ಅವ್ರಿಗೆ ಚಳಿ ಮಾಡೋದು ಬೇಡ. ಇಲ್ಲ ಇವಾಗ ಬಂಧುಗಳೇ, ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಲಘುವಾಗಿರೋಣ. ಬಂದು ಇದ್ರು, ಸಾರಿಸಿದ್ರು, ಹೋಗಿದ್ದಾರೆ. ಈಗ ಅವರ ಒಳ್ಳೆಯ ಘಟನೆಗಳನ್ನು ನೆನೆಸ್ಕೊಂಡು ನಾವು ಅದನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು, ದಕ್ಷಿಣ ಭಾರತ ಇರಲಿ, ಕಲಾವಿದರಿರಲಿ, ಯಾರಾದ್ರೂ ಇರಲಿ, ಅದನ್ನ ಮಾತ್ರ ಯೋಚನೆ ಮಾಡೋಣ. ಬಹಳ ಸಂತೋಷ ಆಯ್ತು. ನಸೀರ್ ಅವರು, ಸೋದರಿ ಸುಮಲತಾ ಅವರು, ಮಾಜಿ ಸಂಸದರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ. ಪುನರಪಿ ಅದನ್ನೇ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ನಡೆಸ್ಕೊಳ್ಳೋದ್ರ ಜೊತೆನಲ್ಲಿ ಅಂಬರೀಷ್ ಅವರು ನೆನೆಸ್ಕೊಳ್ಳೋದು ಅನಿವಾರ್ಯ ಈ ಸಂದರ್ಭದಲ್ಲಿ, ಇದು ಈ ಜಾಗಕ್ಕೆ ಬಂದಾಗ. ಹಾಗೆ ಇಡೀ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳೋದು ಹಾಗೆ. ಇವ್ರು 3 ಜನ ನಮಗೆ ಮಾದರಿಯಾಗಿದ್ದಾರೆ ಎಲ್ಲ ರೀತಿಯಲ್ಲಿ. ಅಂದ್ರೆ ಬದುಕಿದ್ರು, ಹೊರಟೋಗಿದ್ದಾರೆ, ಅಂದ್ರೆ ಬಿಟ್ಟೋಗಿದ್ದಾರೆ, ಒಂದು ಮಾದರಿಯನ್ನು ಬಿಟ್ಟೋಗಿದ್ದಾರೆ. ಅದು ರಾಜ್ಕುಮಾರ್ ಆಗಲಿ, ಅಂಬರೀಷ್ ಆಗಲಿ, ಅಥವಾ ಸರೋಜಾದೇವಿ, ಇವ್ರನ್ನ ಹೆಚ್ಚಿಗೆ ನೆನೆಸ್ಕೋಬೇಕಾಗಿದೆ. ಯಾಕೆಂದ್ರೆ ಚನ್ನಪಟ್ಟಣದ ಲೊಟ್ಟಿ ಚೆನ್ನೈನಲ್ಲಿ ಇದ್ಕೊಂಡು ದಕ್ಷಿಣ ಭಾರತವನ್ನೇ ಸೂಪರ್ ಸ್ಟಾರ್ ಆಗಿ ಆಳಿದಂತ ಒಬ್ಬ ವ್ಯಕ್ತಿ ಕನ್ನಡಿಗರು ಅಂತ ಅಂದಾಗ, ಬರೀ ಅಷ್ಟೇ ಅಲ್ಲ, ಒಂದು ಕಪ್ಪು ಚಿಕ್ಕೆ ಹಿಂದೆ ಇಲ್ಲಿವರೆಗೂ ಬದುಕಿದ್ರು. ಮತ್ತು ಸೌಜನ್ಯ, ಸಜ್ಜನಿಕೆ, ಸಂಯಮ, ನಾಸಿರನ್ನು ಚೆನ್ನಾಗಿ ಹೇಳಿದ್ರು. ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಿದ್ರು ಕೂಡ ಇವತ್ತು ಅಲ್ಲೇನೆ ಒಂದು ಚಾಪ್ ಮೂಡಿಸ್ತಿದ್ರು. ಮೇಜರ್ ಆಟಿಟ್ಯೂಡ್, ಗುಣ, ನಡವಳಿಕೆ ಇದೆಯಲ್ಲ, ಅದನ್ನ ನಮಗೆ ಯಾವ ಕಾಲದಲ್ಲಿ ಹೆಣ್ಣು ಮಕ್ಕಳುಗಳು ಸಿನಿಮಾ ರಂಗಕ್ಕೆ ಬರಕ್ಕೆ ಸಾಧ್ಯವಿಲ್ಲದೆ ಇರುವಂತ ಸಂದರ್ಭದಲ್ಲಿ, ರಂಗಭೂಮಿಗೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಸಂದರ್ಭದಲ್ಲಿ ಚನ್ನಪಟ್ಟಣದ ಒಂದು ಹೆಣ್ಣು ಹುಟ್ಟಿ ಬೆಳೆದು ಎಂತ ದಿಗ್ಗಜರು, ದಕ್ಷಿಣ ಭಾರತದ ಎಲ್ಲ ದೊಡ್ಡ ನಾಯಕರುಗಳ ಜೊತೆಯಲ್ಲಿ ಪಾತ್ರ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಮಾತಾಡಕ್ಕಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಅಂದ್ರೆ ಆ ದೊಡ್ಡ ನಡವಳಿಕೆಯನ್ನು ಮುಂದುವರಿಸಿಕೊಂಡು ಹೋದ್ರೆ ಸಾಕಾಗಿದೆ. ನಾವು ಅದು ಹೆಣ್ಣು ಮಕ್ಕಳಾಗ್ಲಿ, ಗಂಡು ಮಕ್ಕಳಾಗ್ಲಿ ಅಂತ ನನಗೂ ಕೂಡ ಅವಕಾಶ ಸಿಗ್ತಾ ಹೋಗುತ್ತೆ. ಯಾವುದೋ ಒಂದು ಪಾತ್ರ ಮಾಡೋದಕ್ಕೆ, ಸಣ್ಣ ಪಾತ್ರ, ಆದ್ರೆ ಅವ್ರು ಎಷ್ಟು ಸೌಜನ್ಯದಿಂದ ಗುರ್ಸೋರು ನಮ್ಮನ್ನ. ಅಂದ್ರೆ 2-3 ಸತಿ ಮನೆಗೆ ಕರೆಸಿದ್ರು. ಎಲ್ಲೋ ನನ್ನ ಭಾಷಣ ಮಾತುಗಳನ್ನೆಲ್ಲ ಕೇಳಿ ಖುಷಿಯಾಗಿ ಮನೆಗೆ ಬನ್ನಿ ಗಂಡ ಹೆಂಡತಿ ತಿಂಡಿಗೆ, ಅಲ್ಲಿ ಕರೆದಾಗ ಸ್ವಾಗತಿಸಿ ತಿಂಡಿ ಕೊಟ್ಟು ಅಲ್ಲೊಂದು ಮಾತಾಡ್ಬೇಕು, ಭಾಷಣ ತರ ಮಾತಾಡಿದ್ರು, ಖುಷಿ ಪಡಬೇಕು ಅಂತ. ಅಂದ್ರೆ ಆನಂದ ಪಡ್ತಿದ್ರು. ಗುಣಕ್ಕೆ ಮತ್ಸರವೇ ಇರಲಿಲ್ಲ ಅವರಿಗೆ, ವಯಸ್ಸಿಗೆ ಮತ್ಸರವೇ ಇರಲಿಲ್ಲ. ಹಾಗೆ ಆಶೀರ್ವಾದ ಮಾಡಿ ಸಂಪ್ರದಾಯಬದ್ಧವಾಗಿ ಅರ್ಶಿನ ಕುಂಕುಮ ಕೊಟ್ಟು ಹೆಂಡತಿಯನ್ನು ಕಳಿಸ್ಕೊಡ್ತಕ್ಕಂಥದ್ದು ಅವ್ರು ಹಾಗಿದ್ರು ಅಂತ ಒಂದು ಮಾತು ಹೇಳಿದ್ರು. ಆ ಕಾಲದಲ್ಲಿ ಸಿನಿಮಾ ಜಗತ್ತನ್ನ ಗುಟ್ಟಾಗಿ ಇಟ್ಕೊಂಡು ನಾವು ಸ್ಟುಡಿಯೋಗಳಲ್ಲಿ ಮಾಡ್ತಿದ್ದೋ. ಅದಾದ್ಮೇಲೆ ಈಗ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡೋ ಸ್ಥಿತಿ ಬಂದಿದೆ. ಆ ಒಂದು ಗುಣದಲ್ಲೇ ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೊಡ್ಬೇಕಾದ್ರೂ ಒಬ್ಬ ನಟಿಯಾಗಿ ಬರ್ತಿದ್ರು ಅಂತ ಅವ್ರು ಮಾತನ್ನ ಹೇಳಿದ್ರಲ್ಲ, ಅದು ಯಾತಕ್ಕೆ ಅಂದ್ರೆ ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರವಾಗಿ. ನಾನ್ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕಿಂತ ನಮ್ಮ ಪ್ರೊಫೆಷನ್ ಇಷ್ಟು ಸುಂದರವಾಗಿದೆ, ಇದನ್ನ ನೀವೆಲ್ಲರೂ ಫಾಲೋ ಮಾಡಿ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇನ್ನ ಜಾಸ್ತಿ ಉತ್ತರೆ ಭಾಷಣ ಮಾಡೋದಿಲ್ಲ, ಅದನ್ನೇ ಹೇಳಬೇಕಾಗುತ್ತೆ. ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಕಟ್ಟಡ ಅಂಬರೀಷ್ ಅವರಿಗೂ ಸಲ್ಲಬೇಕಾಗಿದೆ. ಅವರ ಕಷ್ಟವನ್ನು ನಾನು ನೋಡಿದ್ದೀನಿ. ಅವರಿಂಥದಕ್ಕೆಲ್ಲ ಸಹಕಾರ ಕೊಡ್ತಿದ್ರು. ಈಗ ಸೋದರಿ ಅವರು ಮಾತಾಡ್ದ ಹೇಳಿದ್ರು, ಎಲ್ಲೋ ಒಂದ್ ಕಡೆ ನಿಷ್ಕ್ರಿಯವಾಗಿದೆಯೇನೋ ಸಂಘ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದೀವಿ.
ಅದು ಯಾರ ಕಾರಣ ಅಂತ ಗೊತ್ತಿಲ್ಲ, ನಾವೆಲ್ಲರೂ ಕಾರಣರಾಗ್ತೀವಿ. ಅದನ್ನೆಲ್ಲ ಮರೆತು ರಾಕೇಶ್ ಅವ್ರ ಕೈ ಜೋಡಿಸಿ ನಾವು ಇದಕ್ಕೆ ಖಾಲಿ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗಲಿ, ಖಾಲಿ ಇರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಗೌರವಾನ್ವಿತ ವ್ಯಕ್ತಿಗಳನ್ನು ಯಾರನ್ನಾದ್ರೂ ಹುಡುಕಿ ಕ್ರಿಯಾತ್ಮಕವಾಗಿ, ಗುಣಾತ್ಮಕವಾಗಿ, ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಘ ಇದು ಕಲಾವಿದರ ಸಂಘ, ಇಡೀ ಇಂಡಸ್ಟ್ರಿಗೆ ದೊಡ್ಡದು ಅನ್ನತಕ್ಕಂಥದ್ದು ಮಾಡಬೇಕಾಗಿರೋದ್ರಿಂದ ಅವೆಲ್ಲವನ್ನು ಮರೆತು ಇಷ್ಟು ಜನ ಅಲ್ಲ ಬರಬೇಕಾಗಿದ್ದು. ಇಂಥ ಮೇರುಗಟ್ಟಿಗೆ ಎಷ್ಟೋ ಜನ ನಾವು ದೊಡ್ಡ ದೊಡ್ಡ ಕಲಾವಿದರನ್ನು ಬರಬೇಕಾಗಿತ್ತು, ದೂರ್ತಿಲ್ಲ. ಎಲ್ಲೋ ಒಂದು ಕಡೆ ಕೊಂಡಿ ಕಳಚೋಗಿದೆ, ನಿಷ್ಕ್ರಿಯ ಆಗ್ತಕ್ಕಂಥ ಕೊಂಡಿ ಕಳಚೋಗಿದೆ. ಅದಕ್ಕೆ ಅದನ್ನ ಸೋದರಿಯವರು ಸ್ವಲ್ಪ ಮನಸ್ಸು ಮಾಡಬೇಕು. ನಮ್ಮ ರಾಘವೇಂದ್ರ ಅದನ್ನು ತಗೊಂಡು ಇವತ್ತು ಖಾಲಿ ಇರ್ತಕ್ಕಂಥದ್ದು ರೀಶಫಲ್ ಮಾಡ್ತಿರೋ ಒಟ್ಟು ಸಂಘಟನೆಯನ್ನು ಕ್ರಿಯಾತ್ಮಕವಾಗಿ ಮಾಡಿ ನಾವೆಲ್ಲರೂ ಕೈ ಜೋಡಿಸ್ತಿದ್ದೀವಿ. ಇವತ್ತು ಇಲ್ಲಿ ಯಾರು ಬಂದಿದ್ದೀವಿ ಇವರಿಷ್ಟೇ ಅಲ್ಲ, ನಾವು ಪೋಷಕ ನಟರು ಅಂತ ಹೇಳೋದಕ್ಕೆ ನಟರು ನಟನೆ, ಕಲಾವಿದರು ಕಲಾವಿದರೆ. ಆ ದೃಷ್ಟಿಯಿಂದ ನಮ್ಮ ಸಹಕಾರವನ್ನು ಪಡ್ಕೊಂಡು ಸಂಘವನ್ನ ಈ ಅಂಬರೀಷ್ ಅವರ ಆಸೆಯನ್ನ ಮತ್ತು ನಮ್ಮ ಇವರ ಅಭಿಮಾನವನ್ನು ರಾಜ್ಕುಮಾರ್ ಅವರು ಮತ್ತು ಸರೋಜ್ ಅವರ ಶಬ್ದಾಂಜಲಿ ಕಾರಣದಿಂದಲಾದರೂ ದೊಡ್ಡದಾಗಿ ಮಾಡಿಕೊಂಡು ಅನ್ನೋ ಮಾತನ್ನು ಹೇಳಿ ಅವರ ಕುಟುಂಬದವರಿಗೆ ಸ್ಥೈರ್ಯ ಬರಲಿ. ಅವರನ್ನ ನಾವು ಇವತ್ತು ಯಾಕೆ ನೆನೆಸ್ಕೋಬೇಕಾಗಿದೆ ಅಂತ ಆಗಲೇ ಹೇಳಿದ್ರೆ ನಡವಳಿಕೆ ಗುಣ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೀವನವನ್ನ ಅಂತ ಶ್ರೀನಿವಾಸ ಮೂರ್ತಿ ಸರ್. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಾನು ರಾಕ್ಲೇ ವೆಂಕಟೇಶ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕೆಂದರೆ ಅವರು ಇನಿಷಿಯೇಟಿವ್ ತಗೊಳ್ಳೋದಾಗಿದ್ದರೆ ಈ ಒಂದು ಸಮಾರಂಭ ಆಗ್ತಾ ಇರಲಿಲ್ಲ. ಮೇಡಮ್ ಸುಮಲತಾ ಅವರು ಮೊದಲೇ ಹೇಳಿದ್ರು ಸಂಘದ ಬಗ್ಗೆ ಎಲ್ಲ. ಚಂದ್ರು ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನಿಜ, ಈ ಸಂಘ ಬಹಳ ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ ನನ್ನ ಒಂದು ಆಸೆ. ಇವತ್ತು ಪದ್ಮಭೂಷಣ ಶ್ರೀಮತಿ ಬಿ ಸರೋಜದೇವಿಯವರು ಸುಮಾರು 2 ವಾರಗಳ ಮೇಲಾಯಿತು ಅವರ ನಿಧನವಾಗಿ. ಸಂತಾಪ ಸೂಚಕ ಸಭೆ ನಮ್ಮ ಕಲಾವಿದರ ಸಂಘದಲ್ಲಿ ಏರ್ಪಾಟ್ ಮಾಡಬೇಕು ಅಂತಂದು ಹೇಳಿ ನಾನು ವೆಂಕಟೇಶ್ ಮಾತಾಡಿಕೊಂಡಾಗ ಈ ರೀತಿ ಅವರು 11-12 ದಿವಸಗಳು ಆದಮೇಲೆ 9ನೇ ತಾರೀಕು ಇಟ್ಕೊಳ್ಳೋಣ ಅಂತ ಹೇಳಿ ಸರಿ ಆಯಿತು. ಅವ್ರ ಮನೆಯವ್ರಿಗೂ ಬರೋದಕ್ಕೆ ಹೇಳಿ ಅವರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಪುಣ್ಯ, ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಆಯಮ್ಮ ಪಾತ್ರ ಮಾಡಿದ್ದಾರೆ. ತೆಲುಗಿನಲ್ಲಿ ಎನ್ ಟಿ ರಾಮರಾವ್, ನಾಗೇಶ್ವರ ರಾವ್, ತಮಿಳಿನಲ್ಲಿ MG ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಕನ್ನಡದಲ್ಲಿ ನಮ್ಮ ಹಿರಿಯರಾದ ಡಾಕ್ಟರ್ ರಾಜ್ಕುಮಾರ್. ನನಗೂ ಒಂದು ಅವಕಾಶ ಸಿಕ್ತು. KCN ಮೂವೀಸ್ ನಿರ್ಮಾಣದ ಭಲೆ ಚಿತ್ರ ಅನ್ನೋ ಒಂದು ಚಿತ್ರದಲ್ಲಿ ಶಂಕರನಾಗೂ ಹೀರೋ, ನಾನು ಬಿ ಸರೋಜದೇವರ ಗಂಡ ಹೆಂಡತಿ ಪಾತ್ರ. ಅವರು KCN ಮೋಹನ್ ಅವರು ಈ ಪಾತ್ರ ಯಾರು ಮಾಡ್ತಾರೆ, ನನ್ನ ಗಂಡನ ಪಾತ್ರ ಅಂತ ಶ್ರೀನಿವಾಸ್, ಓ ಹೌದಾ, ವೆರಿ ಗುಡ್ ಅಂತ. ನನಗೂ ಖುಷಿ, ಯಾಕೆಂದರೆ ನಾನು ನನ್ನ ಸ್ವಂತ ಸ್ಥಳ ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ. ನಾನು 60ರ ದಶಕದಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಅಲ್ಲಿ ಕೃಷ್ಣ ಟಾಕೀಸಲ್ಲಿ ಜಗದೇಕ ವೀರನ ಕಥಾ ಅಂತ ಹೇಳಿದಾಗಿತ್ತು. ನಾನು ಅದನ್ನು 21 ಸಾರಿ ನೋಡಿದ್ದೀನಿ. ಜಗದೇಕ ವೀರನ ಕಥಾ ಅವರು ಎಷ್ಟು ಸೊಗಸಾಗಿ ಪಾತ್ರ ಮಾಡ್ತಿದ್ರು, ಅಷ್ಟೇ ಚಂದ ಕಾಣೋದು. ಅವ್ರನ್ನ ಭೇಟಿಯಾದಾಗೆಲ್ಲ ನಾನು ನಿಮ್ಮ ಜಗದೇಕ ವೀರನ ಕಥಾ 21 ಸಾರಿ ನೋಡಿದ್ದೀನಮ್ಮ ಅಂತ ಹೇಳಿದ. ಓ ಹೌದಾ, ಅದರಲ್ಲಿ ನೀವು ಈಗ ಒಂದು ಚಿತ್ರವನ್ನು ನೋಡಿದಾಗ ಅದರಲ್ಲಿ ಆ ನೀರಿನಲ್ಲಿ ಜಲಕಾಲಾಟಲೋ ಅಂತ ಈ ಥರ ಆಯಮ್ಮನ ಭೇಟಿಯಾದಾಗೆಲ್ಲ ನಾನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿಲ್ಲ, ಜಲಕಾಲಾಟಲೋ ಅಂತ ಇದೇ ಗುಡ್ ಮಾರ್ನಿಂಗ್ ಅವರಿಗೆ. ಅಷ್ಟು ಖುಷಿ ಪಡೋರು. ಅದನ್ನು ಕನ್ನಡಕ್ಕೂ ಡಬ್ ಮಾಡಿದ್ರು, ಜಗದೇಕ ವೀರನ ಕಥೆ ಇರ್ತದೆ. ಅದನ್ನು 4 ಸರ್ತಿ ನೋಡಿದೆ. ಆದರೆ ಆ
ತೆಲುಗಿನಲ್ಲಿ ಇದ್ದಷ್ಟು ಮಜಾ ಕನ್ನಡದಲ್ಲಿ ಏನಿಲ್ಲ. ಡಬ್ಬಿಂಗ್ ಸಿನಿಮಾ ಏನೇ ಮಾಡಿದ್ರು ಡಬ್ಬಿಂಗ್ ಇದೆ, ಅಷ್ಟೊಂದು ಮಜಾ ಇರ್ತಿರಲಿಲ್ಲ. ಸೊ ಆ ಸಿನಿಮಾ KCN ಭವನದಲ್ಲೇ ಶೂಟಿಂಗ್ ಎಲ್ಲ ಆಗಿದ್ದು, ಸುಮಾರು ಒಂದು 10-12 ದಿವಸಗಳು ಶೂಟಿಂಗ್ ಆಯಿತು. ಅದಾದ ಮೇಲೆ ನಮ್ಮ ಅವರ ಒಂದು ಆತ್ಮೀಯತೆ ಬಹಳ ಹತ್ತಿರವಾಯಿತು. ಆಗಾಗ ಫೋನ್ ಮಾಡ್ತಿದ್ವಿ. ಈಗ ಅವರು ನಿಧನವಾಗೋದಕ್ಕೆ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಅವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಶ್ರೀನಿವಾಸ ಮೂರ್ತಿ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು, ಅಯ್ಯೋ ಶಿವನೇ, ಇವ್ರ ನಂಬರ್ ನನ್ನ ಹತ್ರನೇ ಇಲ್ಲ. ನಾನು ಹೇಮಾ ಚೌಧರಿ ಹತ್ರ ಆ ನಂಬರ್ ತಗೊಂಡು ಫೋನ್ ಮಾಡಿದ್ದು, ಇವ್ರು ನನ್ನ ನಂಬರ್ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಅಯ್ಯೋ, ನಿಮ್ಮ ಸಿನಿಮಾಗಳೆಲ್ಲ ನೋಡ್ತೀರಿ, ಈ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಸತ್ಯ ಅಂತ ಹೇಳ್ಬಿಟ್ಟು, ಅದರಲ್ಲಿ ಎಷ್ಟು ಚಂದ ಪಾತ್ರ ಮಾಡ್ತೀರಿ. ಆಮೇಲೆ ನಿಮ್ಮ ಮಗ ಅಷ್ಟೇ ನವೀನ್ ಕೃಷ್ಣ ಬಹಳ ಸೊಗಸಾದ ನಟ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯಿತು. ಅಯ್ಯೋ, ನಮ್ಮನ್ನು ಇಷ್ಟೊಂದು ನೆನಪಿಟ್ಕೊಂಡಿದ್ದಾರಲ್ಲ ಅಂತ. ಅದಕ್ಕೆ ನಾಜರ್ ಅವರು ಹೇಳಿದ್ರು, ಅವರು ಕಲಾವಿದರನ್ನ ಕಂಡ್ರೆ ಎಷ್ಟೊಂದು ಪ್ರೀತಿ ಅಂತ. ಚಂದ್ರೂ ಹೇಳಿದ್ರು, ಮನೆ ಕರೆಸಿ ನಮಗೆ ತಿಂಡಿ ಎಲ್ಲ ಕೊಟ್ಟು ಬಾಗಿನ ಎಲ್ಲ ಕೊಟ್ಟು ಕಳಿಸಿದ್ರು ಅಂತ. ಅಷ್ಟೊಂದು ಅವರಿಗೆ ಕಲಾವಿದರ ಕಂಡ್ರೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ಏಕೆಂದರೆ ಮನುಷ್ಯ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಇರೋದೇ. ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಯಾವತ್ತು ಬರುತ್ತೆ, ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಒಳ್ಳೆಯ ಕೆಲಸಗಳು ಮಾಡಿದ್ವಿ, ಯಾವ ಒಳ್ಳೆಯ ಕಾರ್ಯಗಳು ಮಾಡಿದ್ವಿ, ಅದೇ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಕೆಲಸ. ಅದಕ್ಕೆ ನಾನು ನಾಟಕ ಕಂಪನಿಯಲ್ಲಿದ್ದಾಗ ನಮ್ಮ ಯೋಗಾನರಸಿಂಹ ಮೂರ್ತಿಗಳು ಈ ಹುಟ್ಟು ಸಾವಿನ ಬಗ್ಗೆ ಒಂದು ಹಾಡು ಬರೆದಿದ್ರು. ಅದಿವತ್ತು ನಾನು ಹೇಳಬೇಕು ಅಂತ ನನಗೆ ಯಾಕೋ ಮನಸ್ಸಾಗ್ತಾ ಇದೆ. ಆತ್ಮ ಹೋದರೆ ದೇಹ ಅಗ್ನಿಹೋತ್ರನ ಪಾಲು, ಆತ್ಮ ಹೋದರೆ ದೇಹ ಅಗ್ನಿಹೋತ್ರನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು, ಮೇಲೆ ಹೊದೆದ ವಸ್ತ್ರಜಾಲ ಅಗಸನ ಪಾಲು, ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು, ಮಗನು ಹಾಕುವ ಪಿಂಡ ಅದು ಕಾಗೆಗಳ ಪಾಲು, ತಾನು ಮಾಡಿದ ಕರ್ಮ ಒಂದನರೆಯಾಗಿ ಮತ್ತೊಂದು ಬರದು ಓ ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ತೆರೆದು ಲೋಕಕ್ಕೆ ಕಣ್ಣಾಗಿರಯ್ಯ. ಹುಟ್ಟುವೆವು ಸಾಯುವೆವು ಅದು ತಪ್ಪದಯ್ಯ, ಪಟ್ಟಿನಲ್ಲಿ ಬದುಕುವೆವು ದೇಹಿ ಧರ್ಮವದಯ್ಯ. ಹುಟ್ಟು ಸಾವಿನ ಮಧ್ಯದ ನಡುವಲ್ಲಿ ಕಟ್ಟಿಟ್ಟು ಲೋಕಕ್ಕೆ ನೀ ಕೊಟ್ಟುದೇನಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ. ಆದರೆ ಅವರು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದರೆ ಅವ್ರ ಮನೆಯವ್ರಿಗೆ ಗೊತ್ತು, ಕೆಲವರು ಮಾತ್ರ ಗೊತ್ತು. ಅವರು ಹುಟ್ಟಿದ ಸ್ಥಳದಲ್ಲಿ ಒಳ್ಳೆಯ ಶಾಲೆಯನ್ನು ಕಟ್ಟಿಸಿದ್ದಾರೆ. ಇಲ್ಲಿ ಬೇಕಾದಷ್ಟು ದತ್ತೆಗಳನ್ನು ಸ್ಥಾಪನೆ ಮಾಡಿ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ನಮಗೆ ಈಗ ಅಂಥ ಒಬ್ಬ ಹಿರಿಯರು ನಮ್ಮ ಸಂಘದಲ್ಲಿ ಇಲ್ಲವಲ್ಲ ಅನ್ನೋ ಒಂದು ಹೊರಗಿದೆ. ಆದಷ್ಟು ಬೇಗ ಅದಕ್ಕೆ ಒಂದು ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಸುಮಲತಾ ಮೇಡಮ್ ಅವರು ಒಂದು ಇತ್ಯರ್ಥ ಮಾಡಿ ಒಂದು ಒಳ್ಳೆ ಪ್ರಗತಿಯಲ್ಲಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂದು ಹೇಳಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸ್ತಕ್ಕಂಥ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ನಮಸ್ಕಾರ. ತೀರ್ ಹೋದಾಗ ನೀಡಿದಂಥ ಒಂದು ಸ್ಥೈರ್ಯ, ಪಾರ್ವತಮ್ಮ ಅವರ ಬಗ್ಗೆ ಕೂಡ ಬಹಳ ಅಭಿಮಾನವನ್ನು ಇರಿಸ್ಕೊಂಡಿದ್ದು. ಹಾಗಾಗಿ ಒಡನಾಟ ಎರಡು ಕುಟುಂಬದ ಜೊತೆಗೆ ಹೇಗಿತ್ತು ಅಂತ ದಯಮಾಡಿ ಹಳೆಯ ನೆನಪುಗಳ ಮೆಲುಕು ಹಾಕಬೇಕು.
ಎಲ್ರಿಗೂ ನಮಸ್ಕಾರ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇದುವರೆಗೂ ಕೂಡ ಬೀಸರ ದೇವರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿಯವರು ಭಾಳ ಚೆನ್ನಾಗಿ ಮಾತಾಡಿದರು, ಸುಮಲತರು ಮಾತಾಡಿದರು. ನಿಜವಾಗಿ ಕೂಡ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಬದುಕಿ ಹೇಗೆ ಬೆಳೆದಿರೋದಕ್ಕೆ ಬೇಸರ ಸಾಕ್ಷಿಯಾಗಿದ್ದಾರೆ. ಯಾಕಂದರೆ ಎಲ್ಲೋ ಹುಟ್ಟಿದಂಥ, ಚನ್ನಪಟ್ಟಣದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಮಗಳು ಈ ಮಟ್ಟಕ್ಕೆ ಕರ್ನಾಟಕ ಅಂತಲ್ಲ ಇಡೀ ಭಾರತದಲ್ಲೇ ಒಂದು ಯಶಸ್ವಿ ನಟಿಯಾಗಿ ನಟಿಸಿದಂಥ ಬೇಸರ ದೇವಿಯವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಗಲಿದ್ರೂ ಕೂಡ ಅವ್ರು ಮಾಡಿದ ಪಾತ್ರಗಳು ನಮ್ಮ ಕಣ್ಮುಂದೆ ಜೀವಂತವಾಗಿದೆ. ಒಂದು ಸಣ್ಣ ಘಟನೆ ಹೇಳಿಬಿಡ್ತೀನಿ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಮದ್ರಾಸ್ನಲ್ಲಿ. ನಾನು ಆವಾಗ ಹಾಗಾಗಿ ನಮ್ಮ ಅಕ್ಕರ ಮನೆಗೆ ಹೋಗ್ತಿದ್ದೆ. ಸರಿ, ಎಲ್ಲಿ ಮಾಮ ಇರಲಿಲ್ಲ, ಶೂಟಿಂಗ್ ಏನು ಸ್ಟುಡಿಯೋದಲ್ಲಿ ಇದ್ದಾರೆ, ಶೂಟಿಂಗ್ ನಡೀತಾ ಇದೆ ಕಣಪ್ಪ ಅಂತಂದ್ರು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ರಾಜ್ಕುಮಾರ್ ಶ್ರೀನಿವಾಸನಾಗಿ ಇವರು ಪದ್ಮಾವತಿ ಪಾತ್ರ ಮಾಡ್ತಾ ಇದ್ರು. ನಾನು ಹೋದ ಕೂಡಲೇ ನಮ್ಮ ಭಾವ ಚಿನ್ನಪ್ಪ ಬಾ ಬಾ ಕರೆದು ಪರಿಚಯ ಮಾಡಿಕೊಡ್ತೆ ಬೀಸರ ದೇವಿಗೆ. ಸರೋಜಾದೇವಿಯವರೇ, ನನ್ನ ಬಾಮ ಇದ್ದಾರೆ, ಚಿನ್ನಪ್ಪ ಅಂತ, ಚಿನ್ನೇಗೌಡ ಅಂದಿದ್ರು, ನಾವು ಚಿನ್ನಪ್ಪ ಅಂತ ಕರಿತೀವಿ. ನೋಡಿ, ಈಗ ಈ ವಯಸ್ಸಿನಲ್ಲಿ ಇವನು MA ಪಾಸ್ ಮಾಡಿದ್ದಾನೆ, ಅದು 7 ವರ್ಷ ಬಂದಿದ್ದಾನೆ. ಅವ್ರು ಖುಷಿ, ಹೌದಾ ಅಂತ ಖುಷಿ ಪಡ್ತಾರೆ. ಏನಪ್ಪ ನೀನು ಇಷ್ಟಪಟ್ಟು ಚೆನ್ನಾಗಿ, ನಾನು ಮೇಷ್ಟ್ರಾಗಿದ್ದೆ ಅವಾಗ, ಮೇಷ್ಟ್ರಾಗಿದ್ದು ಇದೆಲ್ಲ ಮಾಡಿದ್ದಾನೆ ನಮ್ಮ ಚಿನ್ನಪ್ಪ ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂತ ಸಂದರ್ಭ ನೋಡಿದಾಗ ನನಗೆ ಅದು ದೊಡ್ಡ ಕಲಾವಿದ, ನೋಡ್ತಾನೆ ಇದ್ದೆ ಅವನ. ಅದು ದೊಡ್ಡ ಕಲಾವಿದೆ. ಶ್ರೀನಿವಾಸ ಪಾತ್ರದಾಗಿ ಪದ್ಮಾವತಿ ಪಾತ್ರ ಕೊಟ್ಟು ಕೂತಿದ್ರು. ಆದರೂ ಕೂಡ ಅವ್ರ ಮಾತು, ಅವ್ರ ಕತೆ, ನಡೆ ನೋಡಿ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಎಷ್ಟೋ ಸಾರಿ ಮನೆಗೆ ಹೋದಾಗ ಕರೆಸ್ಕೊಳ್ಳೋದು ಅವ್ರು. ಹಾಗಾಗಿ ಬನ್ನಿ ಬಾ ನಾನು ನನ್ನ ತಮ್ಮಯ್ಯ ಅಂತ ಕರೆಯೋರು. ಯಾಕಂದರೆ ನಮಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಾಗಿದ್ದರು. ನಾನು ಅಷ್ಟೇ ಗೌರವ ಕೊಡ್ತಾ ಇದ್ದೆ ಅವ್ರಿಗೆ, ಬೇಸರ ದೇವರಿಗೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಕಲಾವಿದ, ಪ್ರತಿಯೊಬ್ಬರು ಕೂಡ ಕಲಾವಿದರು ಹೇಗೆ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ನಮ್ಮ ಬೇಸರ ದೇವಿಯವರು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳ್ದ ನಾವು ನೀವೆಲ್ಲರೂ ಸೇರಿದ್ದೀವಿ, ಇಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಆದರೂ ಕೂಡ ಒಂದೇ ಒಂದು ಸತ್ಯ ಏನಪ್ಪ ಅಂದರೆ, ಆ ಮಹಾನ್ ಕಲಾವಿದೆ ಬೇಸರ ದೇವಿ ಮಹಾನ್ ಚತುರ್ಭಾಷೆ, ಪಂಚಭಾಷೆಯಲ್ಲಿ, ಇಡೀ ಕನ್ನಡ, ತಮಿಳು, ತೆಲುಗು, ಹಿಂದಿ ಈ ಚಿತ್ರಗಳ ಭಾಷೆಯಲ್ಲಿ ನಟನೆ ಮಾಡಿ ಹೆಸರು ಗಳಿಸುತ್ತೆ ವ್ಯಕ್ತಿ ಅಂದರೆ ನಮ್ಮ ಬೇಸರ ದೇವಿ ಒಬ್ಬರೇ ಅಂತ ಅನ್ಕೋತೀನಿ. ಈಗ ಕಲಾವಿದರು ಎಲ್ಲರೂ ಕೂಡ ಅದನ್ನು ಪಾಲಿಸಿ ಒಳ್ಳೆದಾಗ್ತದೆ ಅಂತ ಹೇಳೋಕ್ಕೆ ನನಗೆ ಇಚ್ಛೆ ಆಗ್ತದೆ, ಇಷ್ಟಪಡ್ತಾ ಇದ್ದೀನಿ. ನಿಜವೂ ಕೂಡ ಎಲ್ಲರೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ರಾಕ್ರಿ ವೆಂಕಟೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇಸರ ದೇವಿಯವ್ರನ್ನ ನೆನೆಸ್ಕೊಳ್ತಾ ರಾತ್ರಿಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ತುಂಬ ಸಂತೋಷ, ಖುಷಿ ಕೊಟ್ಟಿದೆ. ಅವರಿಗೆ, ಆ ಕುಟುಂಬದವರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಬೇಸರ ದೇವಿ ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನ ನೀಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ನನಗೆ ಧನ್ಯವಾದಗಳು ಸರ್. ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ. ನಾನು ಬೆಳೆದ್ರೆ ಸಾಲದು,